ಚಾನಲ್ ವೆಲ್ಕಮ್. ಸೊ ಗೈಸ್, ಇವತ್ತಿನ ರೀಡಿಂಗ್ ಬಂದು ಪಿಕಾ ಕಾರ್ಡ್ ರೀಡಿಂಗ್ ಇರುತ್ತೆ. ಯಾರಿಗೆ ರೆಸೊನೇಟ್ ಆಗುತ್ತೆ ಈ ಒಂದು ಪಿಕಾ ಕಾರ್ಡ್ ರೀಡಿಂಗ್ ಅಂದ್ರೆ, ಯಾರೆಲ್ಲ ಸಪರೇಷನ್ ಅಲ್ಲಿ ಇದ್ರ, ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ರ, ಆಲ್ರೆಡಿ ನಿಮ್ಮ ವ್ಯಕ್ತಿ ನಿಮ್ಮ ಜೊತೆಗೆ ಬ್ರೇಕಪ್ ಆಗಿದೆ, ರಿಲೇಶನ್ಶಿಪ್ ಇಂದ ದೂರ ಆಗಿದ್ದಾರೆ ಅಂತ ಅಂದ್ರೆ ಈ ಒಂದು ವಿಡಿಯೋ ನಿಮ್ಗೆ ರೆಸೊನೇಟ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಈ ಒಂದು ವಿಡಿಯೋ ಕಾನ್ಸೆಪ್ಟ್ ಏನು ಅಂತ ಅಂದ್ರೆ, ನಿಮ್ಮ ಮಾಜಿ ಪ್ರೇಮಿ, ನಿಮ್ಮ ಎಕ್ಸ್ ಪರ್ಸನ್ ಅವರು ಈಗ್ಲೂ ನಿಮ್ಮನ್ನ ಇಷ್ಟ ಪಡ್ತಾ ಇದಾರಾ, ಪ್ರೀತಿಸ್ತಾ ಇದ್ದಾರಾ, ಅವರು ನಿಮ್ಮ ಬಗ್ಗೆ ಈಗ್ಲೂ ಕೂಡ ಯೋಚಿಸ್ತಾರಾ ಅನ್ನೋ ಒಂದು ವಿಡಿಯೋನ ತಗೊಂಡ್ ಬಂದಿದ್ದೀನಿ. ಸೊ ಎಸ್ ಗೈಸ್, ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಗೈಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಇಲ್ಲಿ ನಾನು 2 ಟವರ್ ಕ್ರಿಸ್ಟಲ್ಸ್ ನ ಕೊಟ್ಟಿದ್ದೀನಿ. ಸೊ ಫಸ್ಟ್ ಕ್ರಿಸ್ಟಲ್ ಬಂದು ಲ್ಯಾಪಿಸ್ ಲಜೋಲಿ ಅಂಡ್ ಸೆಕೆಂಡ್ ಕ್ರಿಸ್ಟಲ್ ಬಂದು ಕ್ಲಿಯರ್ ಕಾರ್ಡ್ಸ್. ಸೊ ಇವೆರಡು ಕ್ರಿಸ್ಟಲ್ ಅಲ್ಲಿ ಯಾವ ಕ್ರಿಸ್ಟಲ್ ನಿಮ್ಗೆ ಅಟ್ರಾಕ್ಟ್ ಆಗುತ್ತೋ ಆ ಕ್ರಿಸ್ಟಲ್ ನ ನೀವು ಚೂಸ್ ಮಾಡ್ಕೊಳ್ಳಿ. ಐ ಥಿಂಕ್ ಇವಾಗ ನೀವು ಚೂಸ್ ಮಾಡ್ಕೊಂಡಿದ್ದೀರಾ ಅನ್ಕೊಳ್ತೀನಿ. ಚೂಸ್ ಮಾಡದೇ ಇರೋರು ವಿಡಿಯೋನ ಪಾಸ್ ಮಾಡಿಯೂ ಸಹ ಚೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ, ಸೊ ಎಸ್ ಗೈಸ್, ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯಾರೆಲ್ಲ ಲ್ಯಾಪಿಸ್ ಲಜೋಲಿನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ದೀರಾ, ಸೊ ಇವಾಗ ನೋಡೋಣ ನಿಮ್ಮ ಮಾಜಿ ಪ್ರೇಮಿ ನಿಮ್ಮನ್ನ ಈಗ್ಲೂ ಕೂಡ ಇಷ್ಟ ಪಡ್ತಾ ಇದ್ದಾರಾ, ಪ್ರೀತಿಸ್ತಾ ಇದ್ದಾರಾ, ಈಗ್ಲೂ ಕೂಡ ನಿಮ್ಮ ಬಗ್ಗೆ ಯೋಚಿಸ್ತಾರಾ, ಪ್ರತಿಯೊಂದು ಮಾಹಿತಿನ ಇಲ್ಲಿ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್. ಸೊ ಬಾಟಮ್ ಆಫ್ ದಿ ಕಾರ್ಡ್ ನಂಗೆ ಕ್ವೀನ್ ಆಫ್ ಪೆಂಟಿಕಲ್ಸ್ ಇದೆ. ಸೊ ಗೈಸ್, ಯಾರೆಲ್ಲ ಫಸ್ಟ್ ಪೈಲ್ ನ ಇಲ್ಲಿ ಚೂಸ್ ಮಾಡಿದ್ದೀರಾ, ವಿ ಹ್ಯಾವ್ ಕ್ವೀನ್ ಆಫ್ ಪೆಂಟಿಕಲ್ಸ್, ಲವರ್ಸ್ ಕಾರ್ಡ್, ಚಾರಿಯಟ್, ಪೇಜ್ ಆಫ್ ಸೋರ್ಡ್ಸ್, 8 ಆಫ್ ಪೆಂಟಿಕಲ್ಸ್, 3 ಆಫ್ ಸಾರ್ಡ್ಸ್, 2 ಆಫ್ ಸಾರ್ಡ್ಸ್, ಪೇಜ್ ಆಫ್ ಪೆಂಟಿಕಲ್ಸ್, ನೈಟ್ ಆಫ್ ವ್ಯಾಂಡ್ಸ್, ಅದರ ಜೊತೆಗೆ ವಿ ಹ್ಯಾವ್ ಕ್ವಿಂಗ್ ಆಫ್ ಸೋರ್ಡ್ಸ್. ಸೊ ಗೈಸ್, ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ ಅಂದ್ರೆ, ನೀವ್ ಯಾರನ್ನ ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಆ ಒಂದು ಪರ್ಟಿಕ್ಯುಲರ್ ಪರ್ಸನ್ ಡೆಫಿನೆಟ್ಲಿ ಅವರು ನಿಮ್ಮ ಬಗ್ಗೆ ಈ ಒಂದು ಮೊಮೆಂಟ್ ಅಲ್ಲಿ, ಈ ಒಂದು ಕ್ಷಣದಲ್ಲಿ ನಿಮ್ಮ ಬಗ್ಗೆ ಯೋಚಿಸ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ಅವರು ನಿಮ್ಮನ್ನ ಈಗ್ಲೂ ಕೂಡ ಇಷ್ಟ ಪಡ್ತಾ ಇದ್ದಾರೆ, ಪ್ರೀತಿಸ್ತಾ ಇದ್ದಾರೆ. ಈ ಒಂದು ವ್ಯಕ್ತಿ ಮೂವ್ ಆನ್ ಆಗಿಲ್ಲ ಅಂತ ನಾನು ಹೇಳ್ಬಹುದು. ಸೊ ಟು ಬಿ ಫ್ರ್ಯಾಂಕ್, ಈ ಒಂದು ವ್ಯಕ್ತಿ ನಿಮ್ಮ ನೆನಪುಗಳಿಂದ ದೂರ ಆಗಿಲ್ಲ, ನಿಮ್ಮ ಯೋಚನೆಗಳಲ್ಲಿ ದೂರ ಆಗಿಲ್ಲ. ಅವ್ರು ಈಗ್ಲೂ ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ, ಥಿಂಕ್ ಮಾಡ್ತಾರೆ. ನಿಮ್ಮ ಜೊತೆಗೆ ಕಳೆದಿರುವಂತಹ ಎಲ್ಲಾ ಸುಂದರ ಕ್ಷಣಗಳನ್ನ ನಿಮ್ಮ ಬಗ್ಗೆ ಯೋಚಿಸ್ತಾ ಆ ಒಂದು ವ್ಯಕ್ತಿ ನಿಮ್ಮ ಒಂದು ಯೋಚನೆಗಳಲ್ಲಿ, ನಿಮ್ಮ ನೆನಪುಗಳಲ್ಲಿ ಸ್ಟಕ್ ಆನ್ ಆಗಿದ್ದಾರೆ ಅಂತ ನಾನು ಹೇಳ್ಬೋದು. ಸೊ ನಿಮ್ಮನ್ನ ಕಂಪ್ಲೀಟ್ ಆಗಿ ಅವ್ರೇನು ಮರ್ತಿಲ್ಲ, ಅವರು ನಿಮ್ಮನ್ನ ಕಂಪ್ಲೀಟ್ ಆಗಿ ಬಿಟ್ಟು ನಿಮ್ಮನ್ನ ಮೂವ್ ಆನ್ ಆಗಿಲ್ಲ ಅಂತ ನಾನು ಹೇಳ್ಬೋದು. ಸೊ ಡೆಫಿನೆಟ್ಲಿ ಅವರ ಯೋಚನೆಗಳಲ್ಲಿ, ಅವರ ನೆನಪುಗಳಲ್ಲಿ ನೀವು ಡೆಫಿನೆಟ್ಲಿ ಅವರ ಮನಸ್ಸಿನಲ್ಲಿ, ಅವರ ಹೃದಯದಲ್ಲಿ ಇದ್ದೀರಾ ಅಂತ ನಾನು ಹೇಳ್ಬೋದು. ಸೊ ಎಲ್ಲೋ ಒಂದು ಕಡೆ ನಂಗೆ ಪೇಜ್ ಆಫ್ ಸೋರ್ಡ್ಸ್ ಇರೋದ್ರಿಂದ ಡೆಫಿನೆಟ್ ಆಗಿ ಅವರು ನಿಮ್ಮನ್ನ ವಾಚ್ ಮಾಡ್ತಾ ಇದ್ದಾರೆ, ಸೀಕ್ರೆಟ್ ಆಗಿ ಸ್ಪೈ ಮಾಡ್ತಾ ಇದ್ದಾರೆ, ಸ್ಟಾಕ್ ಮಾಡ್ತಾ ಇದ್ದಾರೆ. ನೀವೆಲ್ಲಿ ಹೋಗ್ತೀರಾ, ಎಲ್ಲಿ ಬರ್ತೀರಾ, ಅಥವಾ ಸೀಕ್ರೆಟ್ ಆಗಿ ಅವರು ನಿಮ್ಮನ್ನ ಫೇಕ್ ಅಕೌಂಟ್ ಅಲ್ಲಿ ನಿಮ್ಮನ್ನ ಫಾಲೋ ಮಾಡ್ತಾ ಇರಬಹುದು. ನೀವು ಹಾಕುವಂತ ಸ್ಟೋರೀಸ್ ನ, ಡಿಪಿನ, ಲೈಕ್ ಪೋಸ್ಟ್ ಗಳನ್ನ ನೋಡ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ಮೂವ್ ಆನ್ ಆಗಿಲ್ಲ. ಸೊ ಈಗಲೂ ಕೂಡ ನಿಮ್ಮ ಬಗ್ಗೆ ನಿಮ್ಮನ್ನ ಯೋಚಿಸ್ತಾ ಡೆಫಿನೆಟ್ಲಿ ಅವ್ರಿಗೆ ತುಂಬಾನೇ ಎಮೋಷನಲ್ ಆಗ್ತಾರೆ ಅಂತ ನಾನು ಹೇಳ್ಬಹುದು. ಫಾರ್ ದ ಫಸ್ಟ್ ಟೈಮ್ ಈ ಒಂದು ವ್ಯಕ್ತಿ ಯಾರಾದ್ರೂ ನೆನಪುಗಳಲ್ಲಿ ಇದ್ದಾರೆ ಅಂತ ಅಂದ್ರೆ ಅದು ನಿಮ್ಮ ನೆನಪುಗಳಲ್ಲಿ ಮಾತ್ರ. ಯಾಕೆಂತಂದ್ರೆ ಈ ಒಂದು ವ್ಯಕ್ತಿ ಯಾರನ್ನು ಕೂಡ ಅಷ್ಟೊಂದು ಸುಲಭವಾಗಿ ಹಚ್ಕೊಳ್ಳಲ್ಲ, ಪ್ರೀತಿ ಮಾಡಲ್ಲ, ಎಮೋಷನಲ್ ಕನೆಕ್ಷನ್ ಅಲ್ಲಿ ಇರೋಲ್ಲ. ಬಟ್ ಅವರು ನಿಮ್ಮನ್ನ ಎಮೋಷನಲ್ ಆಗಿ ಲೈಕ್ ಯೋಚನೆ ಮಾಡ್ತಾ ಇದಾರ ಅಂತ ಅಂದ್ರೆ ಡೆಫಿನೆಟ್ಲಿ ಅವ್ರಿಗೆ ನೀವಂದ್ರೆ ತುಂಬಾ ಇಷ್ಟ. ಸೊ ಏನಕ್ಕೆ ಅವ್ರು ನಿಮ್ಮಿಂದ ದೂರ ಆಗಿರ್ಬಹುದು, ಆದರೆ ಅವರು ನಿಮ್ಮ ನೆನಪುಗಳಿಂದ ದೂರ ಆಗಿಲ್ಲ. ಸೊ ನಿಮ್ಮನ್ನ ನೋಡಿದಾಗ ಅವ್ರಿಗೆ ಹಳೇದೆಲ್ಲ ನೆನಪಾಗತ್ತೆ. ಸೊ ನಿಮ್ಮನ್ನ ನೋಡಿದಾಗ ನಿಮ್ಮ ಜೊತೆಗೆ ಮಾತಾಡ್ಬೇಕು ಅಂತ ಅವ್ರಿಗೆ ಫೀಲ್ ಆಗತ್ತೆ. ಸೊ ನಾನು ಆಗ್ಲೇ ಹೇಳಿದ್ನಲ್ಲ, ಅವರು ನಿಮ್ಮನ್ನ ದೂರದಿಂದ ನೋಡ್ತಾ ಇದ್ದಾರೆ, ದೂರದಿಂದ ವಾಚ್ ಮಾಡ್ತಾ ಇದ್ದಾರೆ. ಸೊ ನೀವು ಅವರು ಲೈಕ್
ನಿಮಗೂ ಕೂಡ ಗೊತ್ತಾಗ್ತಾ ಇರ್ಬೋದು, ಲೈಕ್ ನನ್ನ ಅವರು ವಾಚ್ ಮಾಡ್ತಾ ಇರ್ಬೋದಾ, ನೋಡ್ತಾ ಇರ್ಬೋದಾ, ಅಥವಾ ಸೀಕ್ರೆಟ್ ಆಗಿ ಅವರು ನಿಮ್ಮ ಬಗ್ಗೆ ತಿಳ್ಕೊಳ್ತಾ ಇರೋದನ್ನ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು, ಅಥವಾ ಗೊತ್ತಾಗಿಲ್ಲ ಅಂತಂದ್ರೆ ಮುಂದೆ ಬರುವಂತ ದಿನಗಳಲ್ಲಿ ಗೊತ್ತಾಗುತ್ತೆ. ಸೊ ಅವ್ರು ನಿಮ್ಮನ್ನ ಸೀಕ್ರೆಟ್ ಆಗಿ ವಾಚ್ ಮಾಡ್ತಾ ಇದ್ದಾರೆ. ಸೊ ಏನಕ್ಕೆ ನಿಮ್ಮನ್ನ ಬಿಟ್ಟೋದ್ರು ಅಥವಾ ಏನಕ್ಕೆ ನಿಮ್ಮಿಬ್ಬರ ಮಧ್ಯೆ ಸಪರೇಷನ್ ಆಗಿದೆ ಅಂದ್ರೆ ಬಿಕಾಸ್ ಆಫ್ ಥರ್ಡ್ ಪಾರ್ಟಿ ಸಿಚುಯೇಷನ್. ಸೊ ಇಲ್ಲಿ 3 ಆಫ್ ಸೋರ್ಟ್ಸ್ ಇದೆ, 2 ಆಫ್ ಸೋರ್ಟ್ಸ್ ಇದೆ. ಸೊ 2 ಸೋರ್ಡ್ ಕಾರ್ಡ್ ಬಂದಿರೋದ್ರಿಂದ ಮೇ ಬಿ ಆ ಒಂದು ವ್ಯಕ್ತಿ ನಿಮ್ಮನ್ನ ಆ ಒಂದು ಟೈಮ್ ಅಲ್ಲಿ ಬಿಟ್ಟೋಗಿದ್ದು ಒಂದು ರಿಗ್ರೆಟ್ ಫೀಲ್ ಮಾಡ್ತಾ ಇದ್ದಾರೆ, ತುಂಬಾನೇ ಅವ್ರಿಗೆ ಗಿಲ್ಟ್ ಫೀಲ್ ಆಗಿದೆ ಅಂತ ಹೇಳ್ಬೋದು. ಸೊ ಥರ್ಡ್ ಪಾರ್ಟಿ ಸಿಚುಯೇಷನ್ ಅಲ್ಲಿ ಇರುವಂತಹ ವ್ಯಕ್ತಿಗೋಸ್ಕರ ನಿಮ್ಮ ಪ್ರೀತಿನ ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಬೇರೆಯವ್ರಿಗೋಸ್ಕರ ನಿಮಗ್ ಚೀಟಿಂಗ್ ಮಾಡಿದ್ದಾರೆ, ನಿಮಗ್ ಮೋಸ ಮಾಡಿದ್ದಾರೆ ಅಂತಾನೆ ನಾನು ಹೇಳ್ಬೋದು. ಬಟ್ ಆ ಒಂದು ಕನೆಕ್ಷನ್ ಅಲ್ಲಿ ಈ ಒಂದು ವ್ಯಕ್ತಿಗೆ ನೆಮ್ಮದಿ ಇಲ್ಲ, ಪೀಸ್ಫುಲ್ ಇಲ್ಲ, ಹ್ಯಾಪಿನೆಸ್ ಇಲ್ಲ. ಅವ್ರೇನ್ ಬಯಸಿದ್ರು ಪ್ರೀತಿನ, ಅವ್ರೇನು ಆ ಒಂದು ವ್ಯಕ್ತಿಯಿಂದ ಬಯಸಿದ್ರು, ಬಟ್ ಆ ಒಂದು ವ್ಯಕ್ತಿಯಿಂದ ನಿಮ್ಮ ಪರ್ಸನ್ಗೆ ಪ್ರೀತಿ ಸಿಕ್ಕಿಲ್ಲ. ಸೊ ಅವ್ರಿಗೂ ಕೂಡ ತುಂಬಾನೇ ಡಿಸಪಾಯಿಂಟ್ ಆಗಿದೆ. ಟ್ರಸ್ಟ್ ಇಟ್ಟಿದ್ರು ಆ ಒಂದು ವ್ಯಕ್ತಿ ಮೇಲೆ, ನಾ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ, ಪ್ರೀತಿ ಮಾಡ್ತಾರೆ, ಅವ್ರನ್ನ ತುಂಬಾ ಕೇರ್ ಮಾಡ್ತಾರೆ, ಮೋಟಿವೇಟ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ ಅಂತ ಒಂದು ಭ್ರಮೆನಲ್ಲಿ ನಿಮ್ಮನ್ನ ಬಿಟ್ಟು ಆ ಒಂದು ವ್ಯಕ್ತಿನ ನಂಬ್ಕೊಂಡು ಹೋದ್ರು. ಬಟ್ ಆ ಒಂದು ವ್ಯಕ್ತಿ ಅವರ ನಿಜವಾದ ರೂಪ ಅವರು ನೋಡಿದಾಗ, ಅವರ ನಿಜವಾದ ಬಣ್ಣ ಅವ್ರಿಗೆ ಅವರ ಮುಂದೆ ಬಯಲಾದಾಗ ಅವ್ರಿಗೆ ಅರ್ಗಿಸ್ಕೊಳಕ್ಕಾಗಿಲ್ಲ, ಡೈಜೆಸ್ಟ್ ಮಾಡ್ಕೊಳಕ್ಕಾಗಲ್ಲ. ನಾನು ಇಷ್ಟಪಟ್ಟು ಬಂದಿದ್ದಂತ ವ್ಯಕ್ತಿ ಇವರ ಅನ್ನೋ ಲೆವೆಲ್ಗೆ ಆ ಒಂದು ವ್ಯಕ್ತಿ ನಿಮ್ಮ ಪರ್ಸನ್ಗೆ ಅಟ್ಯಾಚ್ ಆಗಿಲ್ಲ, ಪ್ರೀತಿ ಮಾಡ್ತಾ ಇಲ್ಲ ಅಂತ ಹೇಳ್ಬೋದು. ಬಿಕಾಸ್ ಐ ಥಿಂಕ್ ನನಗೇನು ಅನಿಸ್ತಾ ಇದೆ ಅಂತಂದ್ರೆ ಇವಾಗ ಈ ಒಂದು ವ್ಯಕ್ತಿ ಆ ಒಂದು ಥರ್ಡ್ ಪಾರ್ಟಿ ಸಿಚುಯೇಷನ್ ಅಂದ ಆಚೆಗೆ ಬಂದಿರಬಹುದು, ಆ ಒಂದು ವ್ಯಕ್ತಿನ ಬಿಟ್ಟು ಬಂದಿರಬಹುದು. ಸೊ ಇವಾಗ ಅವ್ರಿಗೆ ರಿಯಲೈಸೇಷನ್ ಆಗಿದೆ ಯಾರು ರಿಯಲ್ ಪ್ರೀತಿ ಮಾಡ್ತಾರೆ, ಯಾರು ಫೇಕ್ ಪ್ರೀತಿನ ತೋರಿಸ್ತಾರೆ. ಆ ಒಂದು ಪ್ರೀತಿಯ ಟೇಸ್ಟ್ ನಿಮ್ಮ ವ್ಯಕ್ತಿಗೆ ಗೊತ್ತಾಗಿದೆ. ಸೊ ನಿಮ್ಮ ಪ್ರೀತಿ ಮುಂದೆ ಯಾರ ಪ್ರೀತಿನೂ ಕೂಡ ಅದು ನಿಜವಾದಾಗಿರಲ್ಲ ಅನ್ನೋದು ಅವ್ರಿಗೆ ಕಹಿ ಸತ್ಯನ ಅರ್ಥ ಆಗಿದೆ. ಈ ಒಂದು ಪಾಠನ ಅವ್ರು ಕಲ್ತಿದ್ದಾರೆ ಅವರ ಜೀವನದಲ್ಲಿ. ಸೊ ಡೆಫಿನೆಟ್ಲಿ ಆ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ, ಥಿಂಕ್ ಮಾಡ್ತಾರೆ. ಸೊ ಲವರ್ಸ್ ಕಾರ್ಡ್ ಇದೆ. ಸೊ ಡೆಫಿನೆಟ್ಲಿ ಅವರು ನಿಮ್ಮನ್ನ ಮರೆಯೋದಿಕ್ ಸಾಧ್ಯ ಇಲ್ಲ, ಅವ್ರು ಈಗಲೂ ಕೂಡ ನಿಮ್ಮನ್ನ ಪ್ರೀತಿ ಮಾಡ್ತಾರೆ. ಸೊ ಡೆಫಿನೆಟ್ಲಿ ದಿಸ್ ಇಸ್ ಸಮಥಿಂಗ್ ಟ್ವಿನ್ ಫ್ಲೇಮ್ ಕನೆಕ್ಷನ್ ಅಥವಾ ಪಾಸ್ಟ್ ಲೈಫ್ ಕನೆಕ್ಷನ್. ಅವರು ನಿಮ್ಮ ಜೀವನದಲ್ಲಿ ಪಾಸ್ಟ್ ಲೈಫ್ ಇಂದನೂ ಇದ್ದಾರೆ, ಹೋದ ಜನ್ಮದಿಂದನೂ ಕೂಡ ಒಂದು ವ್ಯಕ್ತಿ ಇದ್ದಾರೆ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಒನ್ ಫಾರ್ ಯು ಅಂತ ನಾನು ಹೇಳ್ಬೋದು. ಸೊ ನೀವೇನಾದ್ರೂ ಆ ಒಂದು ವ್ಯಕ್ತಿಗೋಸ್ಕರ ವೇಟ್ ಮಾಡ್ತಾ ಇದ್ರೆ ನೈಟ್ ಆಫ್ ವ್ಯಾಂಡ್ಸ್ ಇದೆ. ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ ಲೈಫಲ್ಲಿ ಬರ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೊ ಕಿಂಗ್ ಆಫ್ ಸೋರ್ಡ್ಸ್ ಇದೆ. ಸೊ ಡೆಫಿನೆಟ್ಲಿ ಆ ಒಂದು ವ್ಯಕ್ತಿ ನಿಮಗೆ ಸ್ಟೇಬಲ್ ಕಮಿಟ್ಮೆಂಟ್ ಕೊಡಬೇಕು, ಒಂದು ಸ್ಟ್ರಾಂಗ್ ಕಮಿಟ್ಮೆಂಟ್ ಕೊಡಬೇಕು ಅಂತ ಬಯಸ್ತಾರೆ. ಸೊ 8 ಆಫ್ ಪೆಂಟಿಕಲ್ಸ್ ಇದೆ. ಸೊ ಸದ್ಯಕ್ಕೆ ಅವರು ಅವರ ಲೈಫ್ ಅಲ್ಲಿ ಕರಿಯರ್ ಬಗ್ಗೆ ಫೋಕಸ್ ಮಾಡ್ತಾ ಇದ್ದಾರೆ. ಅಟ್ ದ ರೈಟ್ ಟೈಮ್ ಈ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಬರ್ತಾರೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್. ಓಕೆ ಗೈಸ್, ಯಾರೆಲ್ಲ ಕ್ಲಿಯರ್ ಕಾರ್ಡ್ಸ್ ನ ಇಲ್ಲಿ ಚೂಸ್ ಮಾಡ್ಕೊಂಡಿದ್ದೀರಾ? ಸೊ ಇವಾಗ ನೋಡೋಣ, ನಿಮ್ಮ ಮಾಜಿ ಪ್ರೇಮಿ ನಿಮ್ಮನ್ನ ಈಗಲೂ ಕೂಡ ಇಷ್ಟಪಡ್ತಾ ಇದ್ದಾರಾ, ಪ್ರೀತಿಸ್ತಾ ಇದ್ದಾರಾ, ನಿಮ್ಮ ಬಗ್ಗೆ ಯೋಚಿಸ್ತಾರಾ, ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಬಿಗಿನ್. ಸೊ ಬಾಟಮ್ ಆಫ್ ದಿ ಕಾರ್ಡ್ ನೈಟ್ ಆಫ್ ಸೋರ್ಡ್ಸ್ ಇದೆ. ಸೊ ಗೈಸ್ ಯಾರೆಲ್ಲ ಸೆಕೆಂಡ್ ಪೈಲ್ ನ ಇಲ್ಲಿ ಚೂಸ್ ಮಾಡಿದ್ರ, ನೈಟ್ ಆಫ್ ಸೋರ್ಡ್ಸ್ ಇದೆ, ಏಸ್ ಆಫ್ ವ್ಯಾಂಡ್ಸ್ ಇದೆ, 10 ಆಫ್ ಸೋರ್ಡ್ಸ್, ಏಸ್ ಆಫ್ ಕಪ್ಸ್ ಅಂಡ್ ಅದ್ರ ಜೊತೆಗೆ ಎಂಪ್ರೆಸ್ ಇದೆ. ಸೊ ಗೈಸ್ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಾ ಇದೆ ಅಂದ್ರೆ, ಸೊ ಡೆಫಿನೆಟ್ಲಿ ನಿಮ್ಮ ಮಾಜಿ ಪ್ರೇಮಿ, ನಿಮ್ಮ ಎಕ್ಸ್ ಪರ್ಸನ್, ನೀವು ಯಾರನ್ನ ನೆನೆಸ್ಕೊಂಡು ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಆ ಒಂದು ಪರ್ಟಿಕ್ಯುಲರ್ ಪರ್ಸನ್ ನಿಮ್ಮನ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ನಾನು ಹೇಳ್ಬೋದು. ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ಮಿಸ್ ಮಾಡ್ತಾರೆ, ತುಂಬಾನೇ ಯೋಚಿಸ್ತಾರೆ. ಅಂಡ್ ಈಗಲೂ ಕೂಡ ಅವ್ರಿಗೆ ನಿಮ್ಮ ಮೇಲೆ ಪ್ರೀತಿ ಇದೆ, ಕಾಳಜಿ ಇದೆ, ಗೌರವ ಇದೆ, ರೆಸ್ಪೆಕ್ಟ್ ಇದೆ ಅಂತ ಹೇಳ್ಬೋದು. ಯಾಕೆಂತ ಅಂದ್ರೆ ಐ ಹ್ಯಾವ್ ಎಂಪ್ರೆಸ್. ಸೊ ಎಂಪ್ರೆಸ್ ಕಾರ್ಡ್ ಬಂದು ಇದೊಂದು ಲವ್ ಕಾರ್ಡ್, ಕೇರ್ ಕಾರ್ಡ್. ಸೊ ತುಂಬಾನೇ ನರ್ಚರ್ ಕಾರ್ಡ್. ಸೊ ಡೆಫಿನೆಟ್ಲಿ ಅವ್ರಿಗೆ ನಿಮ್ಮ ಮೇಲೆ ತುಂಬಾನೇ ಪ್ರೀತಿ ಇದೆ, ಗೌರವ ಇದೆ, ಕೇರ್ ಇದೆ, ಕೈಂಡ್ನೆಸ್ ಇದೆ. ಸೊ ಡೆಫಿನೆಟ್ ಆಗಿ ಅವರು ನಿಮ್ಮ ಬಗ್ಗೆ, ನಿಮ್ಮ ಯೋಚನೆಗಳಲ್ಲಿ ನಿಮ್ಮ ಯೋಚಿಸ್ತಾನೆ ಇರ್ತಾರೆ ಅಂತಾನೆ ನಾನು ಹೇಳ್ಬೋದು. ಸೊ ಏಸ್ ಆಫ್ ವ್ಯಾಂಡ್ಸ್ ಇದೆ. ಸೊ ಡೆಫಿನೆಟ್ಲಿ ನೀವು ತುಂಬಾನೇ ಆ ಒಂದು ವ್ಯಕ್ತಿಗೆ ಎಲ್ಪ್ ಮಾಡಿದೀರಾ, ಕಷ್ಟದ ಸಮಯದಲ್ಲಿ ಕೈ ಹಿಡ್ದಿದ್ದೀರಾ. ನಿಮ್ಮ ಎಲ್ಲಾ ಎಲ್ಪ್ಗಳನ್ನ ನೆನ್ಸ್ಕೊಂಡಾಗ ಡೆಫಿನೆಟ್ಲಿ ಆ ಒಂದು ಎಲ್ಪ್ಗೆ, ಆ ಒಂದು ಸಹಾಯಕ್ಕೆ
ಚಿರಋಣಿ ಆಗಿದ್ದಾರೆ, ಗ್ರೇಟ್ಫುಲ್ ಆಗಿದ್ದಾರೆ, ಗ್ರಾಟಿಟ್ಯೂಡ್ ನ ಅರ್ಪಿಸ್ತಾ ಇದ್ದಾರೆ. ಸೊ ಆ ಒಂದು ಸಮಯದಲ್ಲಿ ಅವರ ಕಷ್ಟಕ್ಕೆ ಯಾರೂ ಆಗಿರ್ಲಿಲ್ಲ. ಸೊ ನೀವು ನಿಮ್ಮ ಕೈಯಲ್ಲಿ ಆದಷ್ಟು ಅವ್ರಿಗೆ ನೀವು ತುಂಬಾನೇ ಹೆಲ್ಪ್ ಮಾಡಿದಿರಾ, ಫೈನಾನ್ಷಿಯಲಿ ಆಗಿರ್ಬೋದು, ಎಲ್ಲಾ ತರದ್ರಲ್ಲೂ ನಿಮ್ಮ ವ್ಯಕ್ತಿ ಕಷ್ಟ ಅಂತ ಬಂದಾಗ ಸಹಾಯಕ್ಕೆ ಅಂತ ಯಾರಾದ್ರೂ ಅವ್ರ ಲೈಫ್ ಅಲ್ಲಿ ಇದ್ರು ಅಂತ ಅಂದ್ರೆ ಅದು ನೀವು ಮಾತ್ರ. ಸೊ ನೀವು ಎಲ್ಲಾ ಹೆಲ್ಪ್ಗಳಿಗೆ, ಎಲ್ಲಾ ತ್ಯಾಗಗಳಿಗೆ, ನೀವೇನೆಲ್ಲ ತ್ಯಾಗ ಮಾಡಿದ್ರೆ ನಿಮ್ಮ ಪರ್ಸನ್ಗೋಸ್ಕರ ಅದೆಲ್ಲಾನು ಕೂಡ ನೆನ್ಸ್ಕೊಂಡಾಗ ತುಂಬಾನೇ ಭಾವುಕರಾಗ್ತಾರೆ, ತುಂಬಾನೇ ಎಮೋಷನಲ್ ಆಗ್ತಾರೆ. ಸೊ ಇಂಥ ಒಂದು ಪರ್ಸನ್ ನನ್ನ ಲೈಫ್ ಅಲ್ಲಿ ನಾನು ಕಳ್ಕೊಂಡ್ಬಿಟ್ಟೆ, ಸೊ ಈ ಒಂದು ವ್ಯಕ್ತಿ ವಿಚಾರವಾಗಿ ನಾನು ದುಡುಕ್ಬಾರ್ದಾಗಿತ್ತು, ಒಂದು ರಾಂಗ್ ಡಿಸಿಷನ್ ತಗೊಂಡು ಇವ್ರನ್ನ ಬಿಟ್ಟೋದೆ, ಈ ತರ ಯೋಚಿಸ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ಒಂದು ವ್ಯಕ್ತಿ ಆತ್ರ ಮಾಡ್ಕೊಂಡು ಒಂದು ರಾಂಗ್ ಡಿಸಿಷನ್ ತಗೊಂಡು ಅವರು ಕೋಪದಲ್ಲಿ ಒಂದು ನಿರ್ಧಾರ ತಗೊಂಡಿದ್ದಾರೆ ನಿಮ್ಮಿಂದ ದೂರ ಹೋಗ್ಬೇಕು ಅಂತ. ಸೊ ಆ ಒಂದು ಸಮಯದಲ್ಲಿ ಒಂದು ಪೇಷನ್ಸ್ ಇಂದ ಅವ್ರು ಯೋಚಿಸದಿದ್ರೆ ಡೆಫಿನೆಟ್ಲಿ ಒಂದು ಕನೆಕ್ಷನ್ ಇವತ್ತಿಗೂ ಕೂಡ ಇರ್ತಾ ಇತ್ತು. ಸೊ ನಿಮ್ಗೂ ಕೂಡ ಗೊತ್ತಿದೆ ಅವರು ಏನಕ್ಕೆ ಬಿಟ್ಟೋದ್ರು ಅಂತ. ಸೊ ಬಿಟ್ಟೋಗೋದಕ್ಕೆ ಕಾರಣನೇ ಅವರ ಈಗೋ, ಅವರ ಆಟಿಟ್ಯೂಡ್, ಅವರ ಒಂದು ಅಹಂಭಾವ, ಸೊ ಕೋಪ ಎಲ್ಲಾನು ಕಾರಣ ಆಗತ್ತೆ ಅವರು ನಿಮ್ಮಿಂದ ಇವತ್ತು ದೂರ ಇರೋದು. ಬಟ್ ಇವಾಗ ಅವರ ಪರ್ಸನಾಲಿಟಿ, ಅವರ ಬಿಹೇವಿಯರ್ ಖಂಡಿತ ಚೇಂಜ್ ಆಗಿದೆ. ಸೊ ಅವ್ರು ಇವಾಗ ತಾಳ್ಮೆಯಿಂದ ಹೃದಯದಲ್ಲಿ ಯೋಚಿಸ್ತಾರೆ. ಸೊ ಯಾವ್ದಾದ್ರು ಒಂದು ನಿರ್ಧಾರ ತಗೊಳಕ್ಕಿಂತ ಮುಂಚೆ ಅವರು 100 ಸಲ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಆತ್ರವಾಗಿ ಒಂದು ರಾಂಗ್ ಡಿಸಿಷನ್ ತಗೊಳ್ಬಾರ್ದು, ಎಲ್ಲೂ ಕೂಡ ಇವಾಗ ಡಿಸಿಷನ್ ತಗೊಳ್ಳುವಾಗ ಒಂದು ಎಡಬಾರ್ದು ಅನ್ನೋದು ಒಂದು ಕಾಳಜಿ ಅವ್ರಿಗೆ ಇದೆ. ಸೊ ಡೆಫಿನೆಟ್ಲಿ ಅವರು ನಿಮ್ಮನ್ನ ತುಂಬಾನೇ ಗೌರವಿಸ್ತಾರೆ. ಯಾಕೆಂತಂದ್ರೆ ನೀವು ಅವ್ರನ್ನ ಬಿಟ್ಟೋದಾಗ ಅಥವಾ ನಿಮ್ಮನ್ನ ಅವ್ರು ಬಿಟ್ಟೋದಾಗ ಯಾವತ್ತಿಗೂ ಕೂಡ ಅವರ ಬಗ್ಗೆ ನೀವು ಎಲ್ಲೂ ತಪ್ಪಾಗಿ ಮಾತಾಡಿಲ್ಲ, ತಪ್ಪಾಗಿ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಸೊ ನೀವು ತುಂಬಾನೇ ಆ ಒಂದು ವ್ಯಕ್ತಿನ ಗೌರವ ಮಾಡ್ತೀರಾ ಅನ್ನೋದು ನಿಮ್ಮ ವ್ಯಕ್ತಿಗೆ ಕ್ಲಾರಿಟಿ ಇದೆ. ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿಗೆ ನೀವು ಬೇಕಾಗಿದ್ದೀರಾ. ಸೊ ರಿಕನ್ಸಿಲೇಷನ್ ಆಗ್ಬೇಕು, ರಿಯೂನಿಯನ್ ಆಗ್ಬೇಕು, ಮತ್ತೆ ನಾವಿಬ್ರು ಒಂದಾಗಬೇಕು ಅನ್ನೋ ಎಲ್ಲ ಆಸೆಗಳು ನಿಮ್ಮ ವ್ಯಕ್ತಿಗಿದೆ. ಬಟ್ ಎಲ್ಲೋ ಒಂದು ಕಡೆ ದಿಸ್ ಪರ್ಸನ್ ಇಸ್ ನಾಟ್ ಸೋ ಸಿಂಗಲ್. ಅವರು ಸಿಂಗಲ್ ಆಗಿಲ್ಲ, ರಿಲೇಶನ್ಶಿಪ್ ಅಲ್ಲಿ ಇರಬಹುದು, ಅಥವಾ ರೀಸೆಂಟ್ ಆಗಿ ಅವರು ಎಂಗೇಜ್ಡ್ ಆಗಿರಬಹುದು, ಅಥವಾ ಅವರು ಮ್ಯಾರಿಡ್ ಆಗಿರಬಹುದು, ಮ್ಯಾರೇಜ್ ಆಗಿದೆ ಅವ್ರಿಗೆ. ಸೊ ಈ ತರ ಎನರ್ಜೀಸ್ ಇದೆ. ಬಟ್ ಅವ್ರ ಲೈಫ್ ಅಲ್ಲಿ ಅವರು ನಿಮ್ಮನ್ನ ಕಳ್ಕೊಳಕ್ ಇಷ್ಟಪಡಲ್ಲ. ಆಸ್ ಅ ಫ್ರೆಂಡ್, ಆಸ್ ಅ ಗೈಡರ್ ನಿಮ್ಮ ಲೈಫ್ ಅಲ್ಲಿ ಇರಬೇಕು, ಯಾವ್ದಾದ್ರು ಒಂದು ಫಾರ್ಮ್ ಅಲ್ಲಿ ನಿಮ್ಮ ಒಂದು ಜೀವನದಲ್ಲಿ ಇರಬೇಕು ಅಂತ ಅವ್ರು ಆಸೆ ಪಡ್ತಾರೆ. ಸೊ ಅದು ಗೊತ್ತಿಲ್ಲ ಇದು ಸರಿನಾ ತಪ್ಪಾ ಅಂತ. ಬಟ್ ಡೆಫಿನೆಟ್ಲಿ ಅವ್ರು ಯೋಚನೆ ಮಾಡಿದಾಗ ನನ್ನ ಪರ್ಸನ್ ಲೈಫಲ್ಲಿ ನಾನು ಇರಬೇಕು, ಅವರ ಸಹಾಯಕ್ಕೆ ನಾನು ಆಗಬೇಕು, ಅವರು ನನ್ನ ಸಹಾಯಕ್ಕಾಗಿದ್ದಾರೆ, ನಾನು ಅವ್ರಿಗೆ ಕಷ್ಟ ಅಂತ ಬಂದಾಗ ನನ್ನ ಕೈಯಲ್ಲಿ ಏನಾಗುತ್ತೋ ಅದನ್ನ ನಾನು ಕೊಡಬೇಕು. ಸೊ ಈ ತರ ಅವ್ರು ಯೋಚಿಸ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಲವಿಂಗ್ ಯು ಅಂತ ನಾನು ಹೇಳ್ತೀನಿ. ಬಟ್ ಆ ಒಂದು ವ್ಯಕ್ತಿ ಅವರ ಹೃದಯದಲ್ಲಿ ಏನ್ ನಿಮ್ಮ ಬಗ್ಗೆ ಪ್ರೀತಿ ಇದೆ ಅದನ್ನ ಎಕ್ಸ್ಪ್ರೆಸ್ ಮಾಡುವಂತ ಸಿಚುಯೇಷನ್ ಅಲ್ಲಿ ಇಲ್ಲ. ಯಾಕಂತಂದ್ರೆ ಅವ್ರ ಲೈಫಲ್ಲಿ ಆಲ್ರೆಡಿ ಪರ್ಸನ್ ಇದ್ದಾರೆ. ಸೊ ಪರ್ಸನ್ ಇದ್ರೂ ಕೂಡ ಅವ್ರು ನಿಮ್ಮನ್ನ ಇಷ್ಟ ಪಡ್ತಾ ಇದಾರೆ ಅಂತ ಅಂದ್ರೆ ನಿಮ್ಮ ಪ್ರೀತಿ ಅಂತದ್ದು. ಸೊ ನಿಮ್ಮ ಪ್ರೀತಿ ನೀವಿಬ್ರು ಸೇರಕ್ ಆಗದೆ ಇರ್ಬೋದು, ಮದ್ವೆ ಆಗದೆ ಇರಬಹುದು, ಆದರೆ ನಿಮ್ಮ ಮೇಲೆ ಅವ್ರಿಗೆ ಈಗ್ಲೂ ಕೂಡ ಪ್ರೀತಿ ಇದೆ ಅಂತ ಅಂದ್ರೆ ನೀವ್ ಎಷ್ಟು ಅವ್ರನ್ನ ಪ್ರೀತಿಸಿದೀರಾ, ಎಷ್ಟು ಅವ್ರಿಗೆ ಸಹಾಯಕ್ಕಾಗಿದ್ದೀರಾ, ಎಷ್ಟು ನೀವು ಅವ್ರನ್ನ ಸಪೋರ್ಟ್ ಮಾಡಿದೀರಾ ಅನ್ನೋದು ಇಲ್ಲಿ ಗೊತ್ತಾಗತ್ತೆ. ಸೊ ಈಗ್ಲೂ ಕೂಡ ಅವರು ನಿಮ್ಮ ಬಗ್ಗೆ ಯೋಚಿಸ್ತಾರೆ, ಥಿಂಕ್ ಮಾಡ್ತಾರೆ, ನಿಮ್ಮನ್ನ ಡೆಫಿನೆಟ್ಲಿ ಪ್ರೀತಿಸ್ತಾ ಇದ್ದಾರೆ, ಪ್ರೀತಿ ಇದೆ ಅವ್ರಿಗೆ ನಿಮ್ಮ ಮೇಲೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಅಂಡ್ ಟೇಕ್ ಕೇರ್ ಗೈಸ್.